ಸುಹಾಸ್ ಶೆಟ್ಟಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಮಂಗಳೂರಿನ ಪೊಲೀಸರು ಒಟ್ಟು 8 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಮೂಲಕ ಯಾರಿಂದ ಕೊಲೆಯಾಯಿತು, ಯಾಕೆ ಕೊಲೆಯಾಯಿತು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರೋಪಿ ಸಫ್ವಾನ್ ಮತ್ತು ನಿಯಾಜ್ ಒಂದೇ ಏರಿಯಾದಲ್ಲಿ ವಾಸ ಇದ್ದವರು. ನಿಯಾಜ್ಗೆ ಕಳಸದ ನಾಗರಾಜ್ ಮತ್ತು ರಂಜಿತ್ ಸ್ನೇಹಿತರು. 15 ದಿನದ ಹಿಂದೆ ಸಫ್ವಾನ್ ಮನೆಯನ್ನ ಇವರೆಲ್ಲ ಬಂದು ಸೇರಿಕೊಂಡಿದ್ರು ಅನ್ನೋ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. 15 ದಿನದಿಂದ ಸುಹಾಸ್ ಶೆಟ್ಟಿಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು ಅನ್ನುವಂತ ಮಾಹಿತಿ. ಸುಹಾಸ್ ಶೆಟ್ಟಿಯನ್ನು ವಾಚ್ ಮಾಡುವಂತ ಕೆಲಸವನ್ನ ಚಿಕ್ಕಮಗಳೂರಿನ ಕಳಸದ ರಂಜಿತ್ ಮತ್ತು ನಾಗರಾಜ್ ಮಾಡ್ತಾ ಇದ್ರು. ಇನ್ನು ಬುರ್ಕಾದಾರಿ ಮಹಿಳೆ ಆ ವಿಡಿಯೋದಲ್ಲಿ ಆರೋಪಿಗಳನ್ನ ನೀಟಾಗಿ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾಳೆ. ಆಕೆ ಯಾರು ಅಂತಂದ್ರೆ ನಿಯಾಜ್ನ ಸಂಬಂಧಿ ಅಂತ ಕಮಿಷನರ್ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಕೆಯನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ನಿಯಾಜ್ ಅನ್ನುವಂತ ಆರೋಪಿಯ ಸಂಬಂಧಿ ಆ ಮಹಿಳೆ ಅನ್ನೋ ಮಾಹಿತಿಯನ್ನ ಕಮಿಷನರ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಮೊನ್ನೆಯ ದೃಶ್ಯ. ಇದು ಅಂದ್ರೆ ಕೊಲೆಯಾದ ನಂತರದ ದೃಶ್ಯ. ಕೊಲೆ ಮಾಡಿದ ಬಳಿಕ ಆರೋಪಿಗಳು ಪರಾರಿಯಾಗೋ ಸಂದರ್ಭದಲ್ಲಿ ಆ ಸ್ವಿಫ್ಟ್ ಕಾರನ್ನ ಹತ್ತೋ ವೇಳೆ ಬುರ್ಕಾದಾರಿ ಮಹಿಳೆ ಅಲ್ಲಿ ಅವರನ್ನ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾಳೆ. ನೋಡ್ತಾ ಇದ್ದೀರಿ, ಈಕೆ ಯಾರು ಅನ್ನೋದಕ್ಕೂ ಕೂಡ ಕಮಿಷನರ್ ಉತ್ತರವನ್ನ ಕೊಟ್ಟಿದ್ದಾರೆ. ಆರೋಪಿಗಳ ಪೈಕಿ ಒಬ್ಬನಾದಂತ ನಿಯಾಜ್ನ ಸಂಬಂಧಿ ಮಹಿಳೆ ಆಕೆ ಅನ್ನೋ ಮಾಹಿತಿಯನ್ನ ಕಮಿಷನರ್ ಕೊಟ್ಟಿದ್ದಾರೆ. ಇದೇ ದೃಶ್ಯ. ಈ ದೃಶ್ಯ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಅಂದ್ರೆ ಸ್ಥಳೀಯರ ಸಹಕಾರ ಇದೆ ಇದರಲ್ಲಿ, ಕೊಲೆಯಲ್ಲಿ ಅನ್ನೋದು ಈಗ ಅದು ಕ್ಲಿಯರ್ ಆಗಿದೆ. ಯಾರು ಆಕೆ ಅನ್ನೋದು ಕ್ಲಿಯರ್ ಆಗಿದೆ. ನಿಯಾಜ್ ಎಂಬಾತನ ಸಂಬಂಧಿ ಮಹಿಳೆ ಆಕೆ, ಬುರ್ಕಾದಾರಿ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ಕೇಸು ಪ್ರತೀಕಾರದ ಕೇಸ್ ಇದು ಅಥವಾ ಪ್ರತೀಕಾರದ ಮರ್ಡರ್ ಇದು ಅನ್ನೋದು ಆರಂಭದಲ್ಲೇ ಆ ಅನುಮಾನ ಇತ್ತು. ಈಗ ಆ ಅನುಮಾನ ನಿಜ ಆಗಿದೆ. ಆದಿಲ್ ಮೆಹರೂಫ್ ಅನ್ನೋನು ಕೊಲೆಯಾದಂಥ ಫಾಜಿಲ್ನ ಸಹೋದರ, ಸುಹಾಸ್ ಶೆಟ್ಟಿಯಿಂದ ಕೊಲೆಯಾದಂಥ ಫಾಜಿಲ್ನ ಸಹೋದರ. ಈತ ಮತ್ತು ಅಬ್ದುಲ್ ಸಫ್ವಾನ್ ಇವರಿಬ್ಬರೂ ಸೇರಿ ಸಂಚು ರೂಪಿಸಿ ಈ ಕೊಲೆಯನ್ನ ಮಾಡಿದ್ದಾರೆ. ಉಳಿದವರು ಸಾಥ್ ಕೊಟ್ಟಿದ್ದಾರೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಒಟ್ಟು 8 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನಿಬ್ಬರೂ ಕೂಡ ಈ ಕೇಸ್ನಲ್ಲಿ ಭಾಗಿಯಾಗಿರೋ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ. ಆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ಪಿಕಪ್ ವಾಹನ, ಬೊಲೆರೋ ಪಿಕಪ್ ವಾಹನವನ್ನ ಕೊಟ್ಟಂತ ವ್ಯಕ್ತಿ ಬಾಡಿಗೆಗೆ ಪಡ್ಕೊಂಡಿರೋದಾ ಅಥವಾ ಒದಗಿಸಿರೋದಾ ಇದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಸ್ವಿಫ್ಟ್ ಕಾರನ್ನ ಕೂಡ ಬಾಡಿಗೆಗೆ ತೆಗೆದುಕೊಳ್ಳಲಾಗಿತ್ತು ಅನ್ನುವಂಥ ಮಾಹಿತಿ ಇದೆ. ಅದರ ಮಾಲಕರನ್ನ ಕೂಡ ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.